ಹಾಯ್ ಹಲೋ ನಮಸ್ತೆ. ವೆಲ್ಕಮ್ ಟು ಲಕ್ಷ್ಮಿ ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್. ಇವತ್ತು ರಾಖಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಹುಲ್ಲನ್ನು ತಗೊಂಡು ಬೆರಳಿಗೆ ಸುತ್ಕೋಬೇಕು. ಆಗ ರಿಂಗ್ ಫಾರ್ಮ್ ಆಗುತ್ತೆ. ಆ ರಿಂಗ್ ಒಳಗಡೆ ಒಂದು ಚೈನ್ನ ಹಾಕ್ಬಿಟ್ಟು ನೆಕ್ಸ್ಟ್ 2 ಸಿಂಗಲ್ ಕ್ರೋಶನ ಹಾಕ್ಕೋಬೇಕು. ಸಿಂಗಲ್ ಕ್ರೋಶ ಹಾಕೋದಕ್ಕೆ ರಿಂಗ್ ಒಳಗಡೆಯಿಂದ ಥ್ರೆಡ್ನ ತೆಗೆದು ನೀಡಲ್ ಮೇಲೆ 2 ಥ್ರೆಡ್ ಆಗುತ್ತೆ. 2 ಥ್ರೆಡ್ ಒಳಗಡೆಯಿಂದ ನೀಡಲ್ನ ಪಾಸ್ ಮಾಡಬೇಕು. ಆಗ ಸಿಂಗಲ್ ಕ್ರೋಶ ಫಾರ್ಮ್ ಆಗುತ್ತೆ. ಈ ಥರ 2 ಸಿಂಗಲ್ ಕ್ರೋಶನ ಹಾಕೋಬೇಕು. ನೆಕ್ಸ್ಟ್ 2 ಹಾಫ್ ಡಬಲ್ ಕ್ರೋಶನ ಹಾಕ್ಕೋಬೇಕಾಗತ್ತೆ. ಹಾಫ್ ಡಬಲ್ ಕ್ರೋಶ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ರಿಂಗ್ ಒಳಗಡೆಯಿಂದ ಥ್ರೆಡ್ನ ತಗೊಂಡು ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. 3 ಥ್ರೆಡ್ ಒಳಗಡೆಯಿಂದ ನೀಡಲ್ನ ಪಾಸ್ ಮಾಡಬೇಕು. ಅದು ಹಾಫ್ ಡಬಲ್ ಕ್ರೋಶ. ಈ ಥರ 2 ಹಾಫ್ ಡಬಲ್ ಕ್ರೋಶನ ಹಾಕಬೇಕಾಗತ್ತೆ. ನೆಕ್ಸ್ಟ್ 2 ಡಬಲ್ ಕ್ರೋಶ ಹಾಕ್ಕೋಬೇಕು. ಡಬಲ್ ಕ್ರೋಶೆಗೆ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ರಿಂಗ್ ಒಳಗಡೆಯಿಂದ ಇನ್ನೂ ಒಂದು ಥ್ರೆಡ್ನ ತಗೊಂಡು ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ನೆಕ್ಸ್ಟ್ ಫಸ್ಟ್ 2 ಥ್ರೆಡ್ ಒಳಗಡೆಯಿಂದ ನೀಡಲ್ನ ಪಾಸ್ ಮಾಡಿ ಮತ್ತೆ 2 ಥ್ರೆಡ್ ಒಳಗಡೆಯಿಂದ ನೀಡಲ್ನ ತೆಗಿಬೇಕು. ಇದು ಡಬಲ್ ಕ್ರೋಶ. ಇದೇ ರೀತಿ 2 ಡಬಲ್ ಕ್ರೋಶನ ಹಾಕೋಬೇಕು. ಟೋಟಲ್ 6 ಚೈನ್ಸ್ ಆಗುತ್ತೆ. ದಾರನ ಮೇಲೆ ಎಳೆದು ನೀಡಲ್ನ ತೆಗಿಬೇಕು. ಮತ್ತು ಇನ್ನು ಸೆಕೆಂಡ್ ಥ್ರೆಡ್ನ ಜಾಯಿನ್ ಮಾಡ್ಕೋಬೇಕು. ಫಸ್ಟು ಸ್ಲಿಪ್ ನಾಟ್ನ ಹಾಕ್ಕೊಂಬಿಟ್ಟು ಅದೇ ರಿಂಗ್ ಒಳಗಡೆಯಿಂದ ಸೇಮ್ ಆಗಲೇ ಹೇಗೆ ಹಾಕಿದ್ದೀವೋ ಅದೇ ರೀತಿ ಇದರಲ್ಲೂ ಹಾಕ್ಕೋಬೇಕಾಗತ್ತೆ. ಫಸ್ಟ್ ಒಂದು ಚೈನ್ನ ಹಾಕ್ಕೊಂಬಿಟ್ಟು ಥ್ರೆಡ್ನ ಲಾಕ್ ಮಾಡ್ಕೊಳ್ಳಿ. ರಿಂಗ್ ಒಳಗಡೆ ಥ್ರೆಡ್ನ ಲಾಕ್ ಮಾಡ್ಕೊಳ್ಳಿ. ಮತ್ತು 2 ಸಿಂಗಲ್ ಕ್ರೋಶೆ, 2 ಹಾಫ್ ಡಬಲ್ ಕ್ರೋಶ ಮತ್ತು 2 ಡಬಲ್ ಕ್ರೋಶನ ಹಾಕ್ಕೊಂಡು ಟೋಟಲ್ 6, ಇದರಲ್ಲಿ 6 ಚೈನ್ಸ್ ಆಗುತ್ತೆ. ಆಗಲೇ 6 ಚೈನ್ಸು, ಈಗ 6 ಚೈನ್ಸ್ನ ಹಾಕಿದ್ದೀವಿ. ಟೋಟಲ್ 12 ಚೈನ್ಸ್ನ ಹಾಕಿದ್ದೀವಿ. ಥ್ರೆಡ್ನ ಎಳೆದು ನೀಡಲ್ನ ತೆಗೆದುಬಿಡಿ. ನೆಕ್ಸ್ಟ್ ರೆಡ್ ಕಲರ್ ಥ್ರೆಡ್ನ ತಗೊಂಡು ಏನು ನಾವು 6 ಚೈನ್ಸ್ನ ಹಾಕಿರ್ತೀವಿ ಅದ್ರ ಮೇಲೆ 12 ಡಬಲ್ ಕ್ರೋಶನ ಹಾಕಬೇಕಾಗತ್ತೆ. ಗ್ರೀನ್ ಕಲರ್ ಥ್ರೆಡ್ ಮೇಲೆ ರೆಡ್ ಕಲರ್ ಚೈನ್ಸ್ನ ಹಾಕಬೇಕಾಗತ್ತೆ. ರೆಡ್ ಕಲರ್ ಚೈನ್ಸ್ ಮೇಲೆ ಗ್ರೀನ್ ಕಲರ್ ಚೈನ್ನ ಹಾಕೋಬೇಕಾಗುತ್ತೆ. ಈಗ ಮೊದಲನೇ ಚೈನ್ ಮೇಲೆ 2 ಡಬಲ್ ಕ್ರೋಶನ ಹಾಕ್ತಾಯಿದ್ದೀನಿ. ನೀಡಲ್ ಮೇಲೆ ದಾರನ ಸುತ್ತಕೊಂಡು ಚೈನ್ ಒಳಗಡೆಯಿಂದ ದಾರನ ತಗೊಂಡು ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. 2 ಚೈನಲ್ಲಿಂದ ನೀಡಲ್ನ ಪಾಸ್ ಮಾಡಿ ಮತ್ತೆ 2 ಚೈನಲ್ಲಿಂದ ನೀಡಲ್ನ ಪಾಸ್ ಮಾಡ್ತಾಯಿದ್ದೀನಿ. ಇದೇ ರೀತಿ 12 ಡಬಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. ಒಂದು ಚೈನಲ್ಲಿ 2 ಡಬಲ್ ಕ್ರೋಶನ ಹಾಕ್ಕೊಂಡಾದಮೇಲೆ ಲಾಸ್ಟಿಗೆ ಥ್ರೆಡ್ನ ಎಳೆದು ನೀಡಲ್ನ ತೆಗೆದುಬಿಟ್ಟು ನಿಮಗೆ ದಾರ ಎಷ್ಟು ಬೇಕೋ ಕೈಗೆ ಎಷ್ಟು ಕಟ್ಟೋದಕ್ಕೆ ಆಗಬೇಕೋ ಅಷ್ಟನ್ನು ಎಳ್ಕೊಂಡು ಆ ದಾರನ ಕಟ್ ಮಾಡ್ಕೊಳ್ಳಿ. ಈಗ ಗ್ರೀನ್ ಕಲರ್ ಥ್ರೆಡ್ನ ತಗೊಂಡು ಸೇಮ್ ಪ್ಯಾಟ್ರನ್ನ ಇಲ್ಲಿ ಕಂಟಿನ್ಯೂ ಮಾಡಿ 6 ಚೈನ್ಸ್ ಮೇಲೆ 12 ಡಬಲ್ ಕ್ರೋಶನ ಹಾಕೋಬೇಕಾಗುತ್ತೆ. ಒಂದು ಚೈನ್ ಮೇಲೆ 2 ಡಬಲ್ ಕ್ರೋಶನ ಹಾಕ್ಕೋಬೇಕಾಗುತ್ತೆ. ಹಾಗೂ 6 ಚೈನ್ ಮೇಲೆ 12 ಡಬಲ್ ಕ್ರೋಶ ಬರುತ್ತೆ. ನೀಡಲ್ ಮೇಲೆ ದಾರನ ಸುತ್ತಕೊಂಡು ಚೈನ್ ಒಳಗಡೆಯಿಂದ ದಾರನ ತಗೊಂಡು 2 ಥ್ರೆಡ್ ಒಳಗಡೆಯಿಂದ ನೀಡಲ್ನ ಪಾಸ್ ಮಾಡಿ ಮತ್ತೆ 2 ಥ್ರೆಡ್ ಒಳಗಡೆಯಿಂದ ನೀಡಲ್ನ ಪಾಸ್ ಮಾಡಿದ್ರೆ ಡಬಲ್ ಕ್ರೋಶ ಆಗುತ್ತೆ. ಅದೇ ರೀತಿ ಅದೇ ಚೈನ್ ಒಳಗಡೆ ಇನ್ನೊಂದು ಡಬಲ್ ಕ್ರೋಶನ ಹಾಕ್ಕೊಳ್ಳಿ.
ಈ ರೀತಿ 6 ಚೈನ್ ಒಳಗಡೆ 12 ಡಬಲ್ ಕ್ರೋಶನ ಹಾಕ್ಕೊಂಡು ಒಂದು ಚೈನ್ನ ಹಾಕ್ಕೊಂಡು ನೀಡಲ್ನ ಮೇಲೆ ಎಳೆದು ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು. ಈಗ ಇದು ಕಂಪ್ಲೀಟ್ ಆಗಲಿಲ್ಲ. ಈಗ ನಾನು ಗ್ರೀನ್ ಕಲರ್ ಥ್ರೆಡ್ನ ತಗೊಂಡು ರೆಡ್ ಕಲರ್ 12 ಡಬಲ್ ಕ್ರೋಶೆಟ್ ಮೇಲೆ ವರ್ಕ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಒಂದು ಚೈನ್ನ ಹಾಕ್ಕೊಂಡು ಥ್ರೆಡ್ನ ಲಾಕ್ ಮಾಡಬೇಕು. ಮತ್ತು ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಬಿಟ್ಟು ನೆಕ್ಸ್ಟ್ ಒಂದು ಚೈನ್ ಹಾಕಬೇಕು. ಇದೇ ರೀತಿ ಕಂಟಿನ್ಯೂಷನ್ ಮಾಡ್ಕೊಂಡು ಹೋಗಬೇಕು. ಮೊದಲಿಗೆ ಒಂದು ಸ್ಲಿಪ್ ಸ್ಟಿಚ್ ಮತ್ತು ಒಂದು ಚೈನ್, ಒಂದು ಸ್ಲಿಪ್ ಸ್ಟಿಚ್, ಒಂದು ಚೈನ್, ಇದೇ ರೀತಿ 12 ಡಬಲ್ ಕ್ರೋಶೆಗೆ ಮಾಡ್ತಾ ಹೋಗಬೇಕು. ಹನ್ನೆರಡು ಡಬಲ್ ಕ್ರೋಶೆ ಮೇಲೆ ಚೈನ್ಸ್ ಹಾಕಿದ್ದಾದಮೇಲೆ ಥ್ರೆಡ್ನ ಎಳೆದು ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಈಗ ರೆಡ್ ಕಲರ್ ಥ್ರೆಡ್ನ ತಗೊಂಡು ಆಗಲೇ ಹೇಗೆ ನಾವು ವರ್ಕ್ ಮಾಡಿದ್ದೀವೋ ಅದೇ ರೀತಿ ಸೇಮ್ ಪ್ಯಾಟ್ರನ್ನ ಇದ್ರ ಮೇಲೂ ವರ್ಕ್ ಮಾಡ್ಕೋಬೇಕಾಗತ್ತೆ. ಒಂದು ಚೈನ್ನ ಥ್ರೆಡ್ನ ಲಾಕ್ ಮಾಡಿಕೊಂಡು ಒಂದು ಚೈನ್ ಹಾಕಿ ಮತ್ತು ಒಂದು ಸ್ಲಿಪ್ ಸ್ಟಿಚ್, ಒಂದು ಚೈನ್, ಒಂದು ಸ್ಲಿಪ್ ಸ್ಟಿಚ್, ಒಂದು ಚೈನ್, ಇದೇ ರೀತಿ ಕಂಟಿನ್ಯೂಷನ್ ಮಾಡಿ 12 ಡಬಲ್ ಕ್ರೋಶೆ ಮೇಲೆ ಹಾಕ್ಬಿಟ್ಟು ಒಂದು ಚೈನ್ನ ಹಾಕಿ ಥ್ರೆಡ್ನ ಎಳೆದು ನೀಡಲ್ನ ತೆಗೆದು ಥ್ರೆಡ್ನ ಕಟ್ ಮಾಡಿಬಿಡಿ. ಮತ್ತು ಸೆಂಟ್ರಲ್ಲಿ ಸ್ವಲ್ಪ ಚೂರು ಗ್ಯಾಪ್ ಇರೋ ಹತ್ರ ಒಂದು ಬೀಡನ್ನ ಹಾಕ್ಕೊಂಡಿದ್ದೀನಿ. ಮತ್ತು ಆ ಕಡೆ ಈ ಕಡೆ ನಿಮಗೆ ಯಾವ ಬೀಡ್ಸ್ ಬೇಕೋ ಆ ಬೀಡ್ಸ್ನ ಹಾಕ್ಕೊಳ್ಳಿ. ಅಷ್ಟೇ, ಕಂಪ್ಲೀಟ್ ಆಯಿತು. ಈಗ ಹೇಗಿದೆ ಅಂತ ನೋಡಿ. ಹಾಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಈ ರಾಖಿ ನಿಮ್ಗೆ ಇಷ್ಟ ಆಗಿದ್ದರೆ ಹೇಗಿದೆ ಅಂತ ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.